ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ರಾಜಪುರ ಗ್ರಾಮದ ತೋಟದ ಚೊನ್ನಮ್ಮ ದೇವಿಗೆ ಮೆಳವಂಕಿ ಗ್ರಾಮದ ಒಂದೇ ಕುಟುಂಬದ ಸದಸ್ಯರು ಚೊನ್ನಮ್ಮ ದೇವಿಗೆ ಮೀಸಲ ನೈವೇದ್ಯ ಬುತ್ತಿ ತಂದು ದೇವಿಯ ಸೇವೆಗೆ ಪಾತ್ರರಾದರು. ಮೆಳವಂಕಿ ಗ್ರಾಮದ ಹಿರಿಯರು ಕುಟುಂಬ ಸದಸ್ಯರು ತಮ್ಮ ಅನಿಸಿಕೆಯನ್ನು ನಮ್ಮ ಟಿವಿ 23 ವಾಹಿನಿಯ ಮುಂದೆ ಹೇಳಿಕೊಂಡರು. ಚೊನ್ನಮ್ಮ ಈ ಗ್ರಾಮದ ದೇವಿಯ ಜಾತ್ರೆಯು ಯುಗಾದಿಯ ಪಾಂಡೆಯೆಂದು ತೇರು ಹಾಗೂ ಮಹಾನವಮಿಯ ದಸರೆ ಎಂದು ಹರಿಜಾತ್ರೆ ನಡೆಯುತ್ತದೆ ಮತ್ತು 5 ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆಯೂ ಆಗುತ್ತದೆ. ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಪ್ರಸಿದ್ಧ ಪಡೆದ ದೇವಿ ಮಹಿಮೆ ಆಗಿರುತ್ತದೆ. ಯಾವ ರೊಕ್ಕ ನಿಮ್ಮದು? ಮೆಳವಂಕಿ. ಇದೇನು ಬುತ್ತಿ ಕಾರ್ಯಕ್ರಮ ಮಾಡ್ತಿರಲ್ಲ, ಪ್ರತಿ ವರ್ಷ ಮಾಡ್ತಿರೋ ಈಗ ಮಾಡ್ತಿರೋ? ಪ್ರತಿ ವರ್ಷ ಮಾಡ್ತಾರೆ. ಹಾಂ ಮಾಡ್ತಾರೆ. ಹಾಂ ನಾಳೆ ಉದ್ದಾಮ ಹೋಗ್ತಾರೆ. ಹಾಂ ನಾಡ್ದ ಕರಿಯಾಮ ಭೇಟಿ ಮಾಡ್ತಾರೆ. ಹಾಂ ಇದಷ್ಟು ಒಂದ ಮನಿತನದ್ದು ಬೇರೆ ಬೇರೆ ಅದಿರಿ? ಎಲ್ಲ ಒಂದ ಮನಿತನದ್ದ. ಯಾವ್ರು ಅಂದ್ರಲ್ಲ ನಿಮ್ಮದು? ಮೆಳವಂಕಿ. ಇದು ಬುತ್ತಿ ಅಲ್ಲೇ ಮಾಡ್ಕೊಂಬಂದು ಕರ್ ಇಲ್ಲೇ ಬಿಸ್ತೀರಂತ ಸುದ್ದಿ ಕೇಳಿ ಅದು ಮಾಡ್ತೀರಾ? ಅಲ್ಲಿಂದ್ರೆ ಮೀಸಲು ಎಡಿ ತಂದು ಇಲ್ಲಿ ಬಿಸ್ತೀರಿ? ಹಾಂ 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 ಮೆಳವಂಕಿ. ಇಲ್ಲಿ ನೀವು ದೇವ್ರಿಗೆ ಬಂದಿರಲ್ಲ, ಪ್ರತಿ ವರ್ಷ ಇದೇ ಥರ ಬರ್ತೀರೋ? ಪ್ರತಿ ಸಲ ಇದೇನ ಬೇರೆ ಬೇರೆ ಮನೆಯವ್ರು ಅದಾರೋ ಏನು ಒಂದ ಮನೆಯವ್ರು ಅದಾರೋ? ಹಾಂ ಹೌದು. ಇಷ್ಟೆಲ್ಲ ಬುತ್ತಿ ತೊಗೊಂಬಂದಿರಲ್ಲ, ಹೆಂಗದು ಏನು ಮಾದು? ಹಾಂ ಅಲ್ಲೇ ಬುತ್ತಿ ಮಾಡ್ಕೊಂಡು ಬರ್ತೀರಿ? ಅಲ್ಲೇ ಇದಾದ್ಮೇಲೆ ಮತ್ತೆ ಬೇರೆ ಯಾವ್ರು ಹೋಗ್ತೀರಿ? ಹಾಂ ಹಾಂ ಉದ್ಗಟ್ಟೆ ಆದ್ಮೇಲೆ ಈಗ ಇಲ್ಲಿಂದ ಹೋಗ್ಲು ಮತ್ತೆ ಬೇರೆ ದೇವ್ರಿಗೆ ಯಾವ್ದಾರ ಹೋಗ್ತೀರಾ ನೀವು? ಹಾಂ ಹಾಂ ಅಲ್ಲೂ ಕಾರ್ಯಕ್ರಮ ಮಾಡ್ತೀರಿ?